ಸಗಣಿ ಹಾಕಿ ತಡಿ ತೆಗೆದು ಒಟ್ಟು ಕಸ ಅದ ಹೊಡಿತೀನಿ. ಕಾಲಾಗ ಗಾಂವ್ ಆಗೋದಿಲ್ಲ ಹರುತ್ತಂದ್ರೆ ಅಡ್ಡಾಡಕ. ನೀರು ಕುಡ್ದಾವ್ ಅಡ್ಡಾಡ್ಕೊಂತ ಬಿಚ್ಚಿಬಿಟ್ಟಿದ್ದೆ. ಕುಡ್ದಾವ್ ನೀರು ಕಸ ಅಷ್ಟು ಹೊಡೆದು ಒಂದು ಕಪ್ ಚಾರ ಮಾಡ್ಕೊತೀನಿ ತಡಿ. ಯಾಕೆ ತಲೆ ಚಿಟಿ ಚಿಟಿ ಅನ್ನಕತ್ತದ, ಗಂಟ್ಲ ಕೆಲಸ ಆತತಿ. ಹೊಲಕ್ಕೆ ಹೋಗೋರಂಕ್ರ ಹೋದ್ರೆ ಬುತ್ತಿನ ಪಾಪ ಅಡುಗೆ ಮಾಡಿಟ್ಟು ಹೋಗಿಲ್ದೇನಿಲ್ಲ, ಬುತ್ತಿನ ಕಟ್ಕಶೇನಿ. ಇದು ಕಿ ಅಂಕ ಬಂದು ಹಾಲು ಒಯ್ಯೋದ್ಲ ಸಲನ ಅಕ್ಕೆ ಬರ್ತಾ ಅಂತ ದಾರಿ ಕಾದು ಕುಂತು ಇಷ್ಟೊತ್ತನ ಲೇಟ್ ಆಯ್ತು ನೋಡೋದು. ಕಸ ಅದು ಹೊಡಿದು ಮುಂಜಾನೆ ಹೊಡೆದು ಹೋಗಿದ್ರೆ ಆದ್ರೆ ಮತ್ತೆ ಹೊಡಿಬೇಕು. ಸಗಣಿ ಹಾಕಿದಾಗೆಲ್ಲ ಒಟ್ಟು ತೆಗೆದು ಹೊಡೆದ್ರೆ ಹಸನ ಅಕ್ಕಿಲ್ಲ ಅಂತಂದ್ರೆ ಹರಿದಂಗೆ ಆಕತಿ, ಅಡ್ಡಾಡಕ್ಕೂ ಗಾವಾಗಲ್ಲ. ಕಸ ಹೊಡೆದು ಒಟ್ಟು ಕೈ ತಕ್ಕೊಂಡು ಚಾರ ಮಾಡ್ಕೊಂಡು ಕುಡಿತೀನಿ. ದಿನ ಅಷ್ಟೊತ್ತಿಗೆ ಕುಡಿದು ರೂಢಿ. ಕಾಸು ಕೊಡ್ತಿದ್ರು ಇಬ್ರು ಹೊಸ್ತಾರಿದ್ರೆ. ಊರಿಗೆ ಒಂದು ಹೋಗ್ಯಾರವು ಪಾಪ, ನೋಡಿ ಬರಲಿಲ್ಲ ದೇವಸ್ಥಾನ ಅದು. ಪಾಪ ಬರೀ ಮನ್ಯಾಗ ಕೆಲಸ, ಮನೆ ಕೆಲಸ ಬರೀ ಇದಾಗಿತ್ತು. ಎಲ್ಲಿ ಹೋಗಿದ್ದೆ ಎಲ್ಲ ಕಂಡಪಟ್ಟಿ ದಿನ ಆಗಿತ್ತು. ಅವರು ಮುಂಜಾನೆ ಹೇಳತ್ಲೇನ ಊಸು ರೆಡಿ ಆಗಿ ಜುಟ್ಲು ತುಂಬ ಹೂ ಇಟ್ಕೊಂಡು ಗಾಡ್ಯಾಗ ಹೋದ್ವು. ಗಿರ್ಜಿ, ರೇಣಿ, ಪಾರಿ ಆಮೇಲೆ ನೀಲಾ ಅಷ್ಟ್ರು ಹೋದ್ರೆ ಎಲ್ಲಿ ಹೋಗಿದ್ದಾರೆ ನೋಡು. ಹಂಗೆ ಎಲ್ಲ ಕಡೆ ಹೋಗ್ತಾರ, ಒಂದು ಈಟು ಸುದ್ದಿ ಮಾಡೋದಿಲ್ಲ ನೋಡು. ನಾವು ಹೋಗೋದಿಲ್ಲ ಅವನನ್ನಾರು. ಹಾಡು ಬಿಚ್ಕಾಯಿ ಬಿಟ್ಟೇನಿ ಅವತ್ತು, ಕಟ್ ಹೋಗ್ರತ್ತಾಗ ಇವನ್ನ. ಇವು ಸಣ್ಣ ಇಲ್ಲಿ ಅಡ್ಡಾಡ್ಲಿ ದೊಡ್ಡ ಹೊಚ್ಚ ಕಡೆ ಬಿಚ್ಚಿಬಿಟ್ಟೇನಿ. ಈಗ ಯಾರು ಗಿಡ ಪಡ ಕಡೋದು ಅಂದ್ರೆ ಮನಿತನ ಬರ್ತಾರ ಮತ್ತೆ ಬೇಕು ಅಂತ ಒಟ್ಟು ಆ ಗಿಡದ ನೆಳೆ ಕಟ್ಟು ಹೋಗ್ರಿ ಅವನ್ನ. ಏನು ಮಾಡ್ತೀನಿ, ಹೊಲಕ್ಕೆ ಹೋಗಿ ಹೊತ್ತಾಗೈತೆ ಅಲ್ಲಿ ಕಡ್ಲಿ ಮಿಷನ್ ಬಂತಂತ ಗೌಡ್ರು ಹೇಳ್ಕಶಾರ. ಬರೀ ನಿಮ್ದ ಮಾಡ್ಕೊಂತ ಕುದಿರ್ಲಿ. ನಮ್ಮ ಮನ್ಯಾಗ ಇದ್ದಾಗ ಮಾಡ್ಬೇಕು. ನೀವು ಏನು ಮಾಡ್ತೀವಿ, ಹೊಲಕ್ಕೆ ಬರೋದಿಲ್ಲ ಏನಿಲ್ಲ. ಹೊಲಕ್ಕೆ ಹೊಂಟತ್ನಾಗ ಅಡ್ಡ ಹಾಕೊಂಡು ನಿಂತು ಬಿಡ್ತೀನಿ ನೀನು. ಬರೀ ಮನ್ಯಾಂದು ಬಾಂಡೆ ತಿಕ್ಕು, ಕಸ ಹೊಡಿ, ಕಲ್ಲು ಒರೆಸು, ಅತ್ತಿ ಚಾಕ್ರಿ ಮಾಡು, ಅಡ್ಗೆ ಮಾಡಿ ಹಾಕು, ಉಣ್ಣಾಕ ಇಕ್ಕು, ಬರೀ ಇದಾಗೈತಿ ನೋಡು. ಮಂದಿ ಮನ್ಯಾನ ಹೆಂಡ್ರ ಎಲ್ಲರೂ ಮುಂಜಾನೆ ಎದ್ದೆದ್ದು ಗಾಡಿ ಮಾಡ್ಕೊಂಡು ಎಲ್ಲೇ ಪ್ರವಾಸಕ್ಕೆ ಹೋಗ್ಯಾರ. ನಾವು ಬರೀ ಮನ್ಯಾಂದ ಮಾಡೋದು. ಎಲ್ಲಿ ಹೋದೇನ ಅನ್ನಂಗಿಲ್ಲ, ಬಂದೇನ ಅನ್ನಂಗಿಲ್ಲ. ಯವ್ವ ಸಾಕಾಗಿ ಹೋಗೈತೆ ನೋಡು. ಬರೀ ಮನಿ ಕೆಲಸ. ಅವ್ರೇನು ಇನ್ನಂಗ ಮನ್ಯಾಗ ಇರ್ತಾರನ ವರ್ಷ ಪೂರ್ತಿ? ದುಡ್ಯಾಕೆ ಹೋಗ್ತಾರ, ಕಳಿಸ್ತಾರ ಅವ್ರ ಗಂಡುಗಳು. ನೀ ಏನು ಮನ್ಯಾಗ ಇರ್ತಿ, ಆರಾಮ್ ತೊಗೊಂಡಿರ್ತಿ. ಯಾವಾಗ ನೆನಪಾಗತ್ತ ಊರಿಗೆ ಎದ್ದು ಬಿಡ್ತಿ. ಮತ್ತು ಅವ್ರ ಊರಿಗೆ ಹೋಗೋದಿಲ್ಲ, ಹೋಗ್ತಾರ. ನೀ ಹಂಗೆ 4 ದಿವ್ಸಕ್ಕೊಮ್ಮೆ ಹಂಗೆ ನಮ್ಮ ಅವ್ಗೆ ಆರಾಮಿಲ್ರಿ ಊರಿಗೆ ಬರ್ತೀನಿ, ನಮ್ಮ ಅವ್ವನ ಜೀವನ ನೆನ್ಸಾಕತ್ತಂತ ಹೋಗ್ತಿರ್ತಿ ಅಲ್ಲಿ. ಮತ್ತೆ ಹೌದಪ್ಪ ಹೌದು. ಮಂದಿ ಮನೆ ಹೆಣ್ಮಕ್ಳು ದುಡ್ಡಿದ್ದು ಕಣ್ಣಿಗೆ ಕಾಣ್ತತಿ. ನಮ್ಮ ಮನ್ಯಾಗ ಮಾಡೋ ಎಲ್ಲ ಕೆಲಸ ಮಾಡ್ತೀನಿ, ಅದು ಕಣ್ಣಿಗೆ ಕಾಣೋದಿಲ್ಲ. ಆ ಕಿವುಡತ್ತಿ ಕಟ್ಕೊಂಡು ಕಿವಿಯಾರ ಕೇಳೋದಿಲ್ಲ, ಏನಿಲ್ಲ. ಆಕಿ ಜೊತೆ ಒದ್ರಕೊಂಡು ಗಂಟ್ಲು ಅನ್ನೋದು ಹಾಳಾಗಿ ಹೋಗೈತೆ ನಂದು. ಮತ್ತು ನನಗೆ ಕೆಲಸ ಮಾಡೋದಿಲ್ಲ ಅಂತೀರಿ. ನಾನು ಇಟ್ಟಿರ್ನಿ ನಿಮ್ಮ ಮನ್ಯಾಗ ಕೆಲಸ ಮಾಡಕ್ಕೆ ನೀವು. ಆತು, ಎಲ್ಲಿ ಹೋಗಿ ಅಂತಿ ಅಲ್ಲಿ ಗಾಡಿ ಮಾಡಿ ಕಳಿಸ್ತೀನಿ. ಹೋಯ್ ಬಾ, ಎಲ್ಲ ಪ್ರವಾಸ ಅಡ್ಡಾಡಿ ಬಾ, ಊರು ಅಡ್ಡಾಡಿ ಬಾ. ಹೊಂಟರಾಗನ ಮುಂಜಾನೆ ಗಾಡಿ ಬಂದು ನಿಂದಿರ್ತೈತೆ ಮನೆ ಬಕ್ಕಲ್ದಾಗ. ಯಾರ್ಯಾರು ಕರ್ಕೊತೀನೋ ನಿಮ್ಮ ಗೆಳತ್ಯಾರ ಕರ್ಕೊಂಡು ಹೋಯ್ ಬಾ. ಏನು ಹೊಕ್ಕೇನಿ, ಅದೊಂದು ಬಾಕಿ ಐತಿ. ಹೊಕ್ಕೇನಿ ಹಾಂ. ಮುಂಚೆನಾರ ಯಾಕಾಕತ್ತ ಅನಿಸ್ಬಿಡ್ತೈತಿ. ಎದ್ದು ಕುಟ್ಲೇನ ಹಿಂಗೆ ಬಾಯ್ ಮಾಡೋದು, ಜಗಳ ಮಾಡೋದು. ದುಡ್ಯಾಕೆ ಹೋಗಿ ಗಂಡು ಮಕ್ಳಿಗೆ ಹಿಂಗೆ ಜಗಳ ಮಾಡಿ ಹೊರಗೆ ಕಳ್ಸಿದ್ರೆ ದಿನ ಸರಿನೇ ಇರಂಗಿಲ್ಲ ಒಟ್ಟ. ಏನು ಎಂತ ಹಗ್ಗೋನು ನಡ ಸಾಕೋಬೇಕು ಕುಡಿಯಾಕತ್ ನೋಡು. ಹೊಲ್ದಾಗ ದುಡಿದ್ರೆ ಕೆಲಸರ ಹಾಕವು. ಸುಳ ಇಲ್ಲಿ ಮನ್ಯಾಗ ಕುಂತು ಅದನ್ನ ಮಾಡೋದಕ್ಕಿನ್ನ ತನ್ನಕ್ಕೆ ಹೋಗೋದು ಬೇಷದ ಕೆಲ್ಸಕ್ಕೆ. ಮಂಜುಳಾ ಬಾರ ಪ್ರಮಕ್ಕ ಬಾರ. ಏನು ಮಾಡತ್ತಿ? ಹೊರೆ ಆತನ? ಹೊರೆ ಆಯ್ತು ಬಿಡಯವ. ಏನು ಹೊರೆ ಮುಗಿಯವಲ್ದು. ಇಷ್ಟೊತ್ತಂದ್ರೆಲ್ಲ ಕೆಲಸ ಮುಗಿಸ್ತಿದ್ದಿಲ್ಲ ನಿಮ್ಮ ಅತ್ತಿದ್ಲ ಅಂದ್ರೆಲ್ಲ ಕೆಲಸ ಮುಗಿಸ್ ಕುಂದಿರ್ತಿದ್ದಿ. ಯಾಕೆ ಇಲ್ಲ ನಿಮ್ಮ ಮತ್ತೆ ಸೋದರತ್ತಿಗೆ ಆರಾಮಿದ್ದಿದ್ದಿಲ್ಲ. ದವಾಖಾನಿಗೆ ಏನೋ ಅಡ್ಮಿಟ್ ಮಾಡಿದ್ರಂತ, ಬಂದು ಹೋಗಂತ ಫೋನ್ ಹಚ್ಚಿದ್ರ. 2 ದಿನ ಆಯ್ತು ನೋಡು, ಇನ್ನೂ ಕಳ್ಸಿಲ್ಲ ಅವ್ರು. ಅಲ್ಲೇ ಅದಾಳ. ಹೋದಳ ಅಮ್ಮ? ಜಗ್ಗಟ್ಟದಾಳ ಅಮ್ಮ. ಎಲ್ಲ ತನ್ನ ಕೆಲಸ ತಾನ ಮಾಡ್ಕೊತಾವಡು. ಮನ್ಯಾಗ ಕೆಲಸ ಮತ್ತು ಒಂದು ಆಕಳ ಕಟ್ಟ ಮನ್ಯಾಗ ಎಲ್ಲ ತಾನ ಹೊಡೆದು ಹಾಕ್ತಾವಳು ಕೆಲಸ. ಮತ್ತು 1 ಎಕರೆ ಹೊಲ ಆಕಿನ ಹೆಸರಲ್ಲೇ ಮಾಡ್ಯಾರ ಮಕ್ಳು. ಹೊಲಕ್ಕೂ ಹೊಕ್ಕಾವಡು. ಅಷ್ಟು ಗಟ್ಟೈತಿ. ಇನ್ನೂ ನಮ್ಮ ಅತ್ತಿನ ಎಲ್ಲ ಏನೋ ಅಲ್ಲಕ್ಕಿ ಮುಂದೆ ಹಂಗೆ ಅಷ್ಟು ಗಟ್ಟದ ಅಮ್ಮ. ಏನು ಮಾಡಿದ್ರಿ ನೀವು? ಉಪ್ಪಿಟ್ಟು ಮಾಡಿದ್ದು ನೋಡ್ವಾ ನಾನು. ನೀವು? ನಾನು ಅವಲಕ್ಕಿ ಮಾಡಿದ್ನಿವ. ಎಲ್ಲಿ ಮುಂಜಾನೆ ಹೊತ್ತು ರೊಟ್ಟಿ ಬಡಿದು ಬಿಡ ಆತ ಬೇಸರ ಆಗಿತ್ತ. ಮಧ್ಯಾಹ್ನ ಮೇಲೆ ನೋಡಿದ್ರೆ ಆತಂತೇಳಿ ನಮ್ಮ ಅತ್ತಿದ್ರು ಚಿಂತಿಲ್ಲ. ಮುಂಜಾನೆ ಬಿಸಿ ರೊಟ್ಟಿ ಮಾಡಿ ಕೊಟ್ಬಿಡ್ತಾ. ಇವತ್ತು ಒಂದಿಟ್ಟು ಲೇಟ್ ಆಗಿದ್ದೆ ನಾನು ಮುಂಜಾನೆ. ಹಾಗಾಗಿ ಅವಲಕ್ಕಿ ಮಾಡ್ಕೊಂಡು ತಿಂದ್ವಿ. ತಿಂದು ಒಟ್ಟು ಬಾಂಡೆ ಇದು ಒಂದು ತಿಕ್ಕಿ ಇನ್ನೇನು ಕುಂದ್ರಬೇಕನ್ನೋರಾಗ ನೀನು ಬಂದು ನೋಡು. ನಿಮ್ಮ ಮನೆಗೆ ಏನ್ಯಾರು ಅಷ್ಟರು ಕೂಡ ಮುಂಜಾನೆ ಪ್ರವಾಸಕ್ಕೆ ಹೋದ್ರಂತಲ್ಲ ಇವ. ನೋಡಿದ್ದೀನಿ ಇಲ್ಲ ಒಬ್ಬೊಬ್ರನ್ನ ಏನು ಎಲ್ಲರೂ ಒಂದೇ ಥರ ಸೀರೆ ಉಟ್ಟಾರ ಬಣ್ಣದ್ದು. ನೋಡ್ಬೇಕು ಅವ್ರನ್ನ ಮುಂಜಾನೆ ಗಾಡಿ ಮಾಡಿಕೊಂಡು. ಅವ್ವ ನೋಡ್ಬೇಕು. ಬಸವಕ್ಕನ ಮಗ ಅದು ಇದನ್ನ ಮಾಡ್ತಾನಲ್ಲ, ಗಾಡಿ ಅದು ಹೊಡಿತಾನಲ್ಲ ಅವನು. 2 ಬಾಡಿಗೆ ಬಿಟ್ಟಾನ ಅವ ಗಾಡಿ. ಒಂದು ಸಣ್ಣ ಗಾಡಿ ತೊಗೊಂಡು ಊಸರು ಪ್ರವಾಸಕ್ಕೆ ಹೋಗ್ಯಾರ ನೋಡ. ಒಂದೀಟು ಸುದ್ದಿ ಮಾಡಿಲ್ಲ. ಹೌದನ? ಯಾರ್ಯಾರು ಹೋಗ್ಯಾರ? ಏನು ಸುದ್ದಿನ ಹಚ್ಚೋದಿಲ್ಲ ನೋಡವ್ರು. ನಮಗೆ ಯಾಕೆ ಹಚ್ತಾರೆ ಬಿಡು, ಮಾತಿಲ್ಲ ಕತೆ ಇಲ್ಲ. ಅವ್ರು ಯಾಕೆ ತಮ್ಮ ಬೇಕಾದ್ರ ಜೊತೆ ಹೊಕ್ಕಾರ. ಯಾರ್ಯಾರು ಹೋಗ್ಯಾರ? ಮನೆಗೆ ಗಿರ್ಜಿ, ಪಾರ್ವತಿ, ರೇಣವ್ವ, ನೀಲಾ ಹೋಗ್ಯಾರ. ಹೌದನ? ಎಲ್ಲಿ ಹೋಗ್ಯಾರ? ಏನು ಮುಂಜಾನೆ ಹೋಗ್ಯಾರ ಅಂದ್ರೆ ಎಲ್ಲ ದೂರ ಊರಿಗೆ ಹೋಗಿರ್ಬೇಕು ಅವ್ರು. ಹಂಗಾರ ಈಗ ಹೋಗ್ಯಾರಂತೇವ. ನಮಗೂ ಒಟ್ಟು ಸುದ್ದಿ ಹಚ್ಚಿದ್ರೆ ನಾವು ಹೋಗಿದ್ದಿಲ್ಲ. ನೀವು ರೊಕ್ಕ ಇಟ್ಕೊತಿದ್ವಿ, ನಾವು ಗಾಡಿ ಬಾಡಿಗೆ ಇಟ್ಟಿತ್ತು ನಾವು ಕೊಡ್ತಿದ್ವಿ. ಮತ್ತು ದೇವ್ರು ವೆಂಕಟಾಪುರಕ್ಕೆ ಅದು ಹೋಗ್ಯಾರಂತ ನೋಡು. ತಮ್ಮ ಬೇಕಾದಾಗ ಮಾತಾಡ್ಕೊಂಡು ಎದ್ದು ಬಿಡ್ತಾರೆ. ಹಂಗೆ
ಏನು ಒಂದಿಟ್ಟು ಕರಿಬೇಕನ್ನಂಗಿಲ್ಲ ಮಾಡ್ಬೇಕನ್ನಂಗಿಲ್ಲ ಒಟ್ಟು ಏನು ಅಂದಿದ್ದು ತಪ್ಪಾಗಿತ್ತು ನೋಡು. ಮೊದ್ಲು ಒಟ್ಟು ಎಲ್ಲರೂ ಹೊಂಟ್ರ ಅದು ಹೇಳ್ತಿದ್ರು ಮಾತಾಡ್ತಿದ್ರು. ಆಗ ನಡು ಒಂದಿನ ಆಕಿ ನೀಲ ಕಮ್ಲಾಕೊಂಡು ಒಟ್ಟು ಹಂಗೆ ಮಾತಾಡಕ್ಕೆ ಕುಂತಿದ್ನೇವ ನಮ್ಮ ಮನೆ ಬಾಜು ಹೆಣ್ಮಗಳ ಜೊತೆ ಕುಂತಾಗ ಮನೆ ಮಂದಿ ಓಸು ಬಂದು ಜಗಳ ಮಾಡ್ಯಾವ ಹಂಗಾಗಿ ಅವ್ರಿಗೆ ನನಗೆ ಮಾತಾ ಇಲ್ಲ. ಹೋಗ್ಲಿ ಬಿಡು, ನಾನು ನನ್ನ ಗಂಡಗೆ ಹೇಳ್ತೀನಿ, ನಾವು ಗಾಡಿ ಮಾಡ್ಕೊಂಡು ಒಂದಿನ ಹೋಗಿ ಬರೋಣಂತ. ನಾವು ಉಷ್ಟ್ರ ಕೂಡೆ ನೀನು ನಾನು ಮತ್ತೆ ಯಾರಿಗೆ ಹೇಳ್ತೀನಿ ನೋಡಿ ಹೇಳಿ, ಉಷ್ಟ್ರ ಕೂಡೆ ಹೋಗಿ ಬರೋಣಂತ. ಹೌದಾ? ಆತು, ನಾವು ಒಂದಿನ ಹೋಗಿ ಬರಾಕ್ ಬರ್ತದೆ ತಗೋ. ಹಂಗಾರ ಬಾರ ಒಳಗೆ. ಇಲ್ಲವ ಹೊಕ್ಕಿನಿ. ಅಲ್ಲ ಅಂದಂಗೆ ಇನ್ನೊಂದು ಸುದ್ದಿಗೆ ಇದ್ನೆ. ಮತ್ತು ಮೊನ್ನೇನ ಆಕಿ ಸರೋಜನ್ ಬಿಡಾಕ್ ಹೋದಾಗೇನ ಮತ್ತು ಆಕಿ ಗಿರ್ಜಿ ಹೋಗಿದ್ಲಂತಲ್ಲ. ಹೌದು, ನನಗೂ ಆಮೇಲೆ ಗೊತ್ತಾತ. ಮತ್ತೆ ಯಾರಿಗೆ ಒದರಾಡಿದೆ ನಾನು. ಯಾಕೆ ಹೋದ್ರೆ ನೀವು ಹೋಗ್ಬೇಕಿತ್ತು, ನಮ್ಮನ್ನು ಕೆಟ್ಟ ಮಾಡ್ತೀರ ನೀವು. ಯಾಕೆ ಆಕೆ ಹೋಗಾಕೆ ಬರ್ತಿದ್ದಿಲ್ಲ, ಬಸ್ ಹತ್ತಿಚ್ಚಿದ್ರು ಹೋಗಿದ್ಲಕ್ಕಿ, ಆಕಿನ ಕಳ್ಸಿದ್ರು ನೀವು. ಮತ್ತಿಗೆ ಒದರಾಡಿದ್ನೆ. ಅದಕ್ಕೆ ಇಲ್ಲ ಬೇಯಿಸ್ಕೊಂಡ್ರೆ ಆಕಿನ ಬೇಯಿಸ್ಕೊಂತಾಳ ಗಿರ್ಜಾಕ್ ಹೋಯ್ನಿ. ಮತ್ತು ನೀವು ಬಂದ್ರೆ ನಿಮ್ಗೆ ಒದರಾಡ್ತಾರೆ ನೋಡೋರು, ಬಂದು ಭಾಳ ದಿನ ಆಯ್ತು ಅಂದಿದ್ದಕ್ಕೆ ಹೆದ್ರಿ ಕೈ ಬಿಟ್ಟು ನಾನು ಅಂತ ಹೇಳವನ. ಮತ್ತು ಮಾಡ ಹೇಳಿ ಏನು ಕರೆ ಐತೆ ಸುಳ್ಳು ಐತೆ ಗೊತ್ತಿಲ್ಲ, ಒಟ್ಟು ಹೇಳಂಗ ಬುತ್ತಿ ಮಾಡ್ಕೊಂಡು ಹೋಗಿದ್ಲಂತ. 3-4 ಥರ ಪಲ್ಯ, ಬಾನ, 2 ಥರ ಚಟ್ನಿ, ಇದು ಕಟಕ್ ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ ಇವನ್ನೆಲ್ಲ ಮಾಡ್ಕೊಂಡು ಹೋಗಿದ್ಲಂತ. ನೋಡಿದ್ದು ಸಂಚಾನ ಇದ್ದು ಮತ್ತು ಸೀರೆ ಅದೆಲ್ಲ ಮಾಡ್ಕೊಳ್ಸಾರ ಅವ್ರು. ಗಿರ್ಜಾವಾಗ ಏನು ಅಷ್ಟು ಬಡ್ಕೊಂಡ್ರ ನೋಡಿ ಮನ್ಯಾಗ. ನನಗರ ಏನು ಗೊತ್ತವ, ಕಲ್ಲವನ ಮುಂದೆ ಹಾಕತ್ತಿದ್ಲ. ನಾನು ಅದಕ್ಕೆ ಅಂಗಡಿಗೆ ಹೊಂಟಿದ್ದೆ ಅವಾಗ. ಇಲ್ಲ ಅಂಗಡಿಗೆ ಹೊಂಟೇನಂತ ಹೇಳಿದೆ ನಾನು. ಅಲ್ಲಿ ಗಂಡನ ಮುಂದೆ ಹೇಳ್ಕೊತ ಕುಂತಿದ್ಲು ಹಿತ್ತಲ್ದಾಗ. ಗಂಡನ ಮುಂದೆ ಹೇಳಾಕತ್ತಿದ್ಲು ಒಂದಿನ, ಅವಾಗ ಕೇಳ್ಕೊಂಡಿದ್ದೆ. ಆಮೇಲೆ ರೇಣಿ ಜೊತೆ ಮಾತಾಡಕತ್ತಿದ್ದೆ. ಕಾರ್ ಗಾಡಿ ಕೊಟ್ಟ ಕಳಿಸ್ತೀನಿ ಅಂದ್ರು ಇದ್ದೋರಿ. ಮತ್ತು ಯಾವಾಗ ಬರ್ತೀರಿ ನೀವು ಅಂತಂದ್ರು. ಸರೋಜ ರಾತ್ರಿ ಭಾಳ ಬಡ್ಕೊಂಡ್ಲು. ಹೂವು ಗಿರ್ಜಾಕ ಇದ್ರೆ ನಿನ್ನಂಗಿರ್ಬೇಕು ಬಿಡುವ, ನಾನು ಹೆಣ್ರು ಎಷ್ಟು ಬಡ್ಕೊಂತೇವ ನೀನು, ಭಾಳ ನಡ್ಕೋತೀವಿ ಬಿಡು ಅಂತಂದ್ರಂತ ಹೇಳಾಕತ್ತಿದ್ಲಕ್ಕಿಗೆ. ರೇಣಿಗೆ ಹೇಳಾತಿದ್ಲು ಗಿರ್ಜಿ. ಇಷ್ಟೆಲ್ಲ ನಡ್ದತಾನೆ ಇವ್ರದ್ದು. ಬರ್ಲಿ ತಡಿಕಿ, ನಾ ಮತ್ತೆ ಊರಾಗಿದ್ದ ನೆಟ್ಟಾಗ ಹೇಳ್ತಾನೆ. ಒಂದ್ರದಾಗ 2 ಆಗೇ ಬಿಡ್ಲಿ. ನೀ ಅಲ್ಲಿ ಹೋಗ್ಬಿಡ, ನೀನು ಅಲ್ಲೊಂದು ಇಲ್ಲೊಂದು ಬಾರ್ಸ ಬಡಿ ಹತ್ತಿ. ನೀನು ಇಲ್ಲಿದ್ದ ನನ್ನಂತ ಬಾರಿಸ್ತಿ. ಅವ್ರ ಜೊತೆ ನೀನು ಮಾತಾಡೋದೆಲ್ಲ ಮಾಡ್ತಿ ತಗೋ. ನಾನು ಮುಂದೆ ಅಷ್ಟೇ ಬೈತೀನಿ. ನೀನು ಹೋಗ್ಬಿಡಲ್ಲೇ ಗಿರ್ಜವನ ಮನೆಗೆ ಅಂತ ಹೇಳಿಬಿಡ್ತಾನೆ. ಮತ್ತೆ ಬರಲಿ ನಮ್ಮನ್ನ ಕೆಟ್ಟ ಮಾಡಿ ಗಂಡ ಹೆಂಡ್ತಿನ ತಾವು ಒಳ್ಳೆಯವ್ರು ಹಾಕಕ್ಕೆ ಹೋಗ್ಯಾರ ಅವರಲ್ಲಿ. ಮತ್ತು ನೋಡು, ನಾ ಯಾರು ಹೇಳ್ಯಾರ ಅಂದ್ರೆ ಪ್ರೇಮ ಹೇಳ ಅಂತ ಹೇಳ್ಬಿಡವ ನೀನು. ನಮಗೆ ಎದಕ್ಕೆ ಬೇಕು ಸುಳ? ಮತ್ತು ಪಾಪ ನೀನು ನನ್ನ ಜೊತೆ ಹಚ್ಕೊಂತಿ ಮಾತಾಡ್ತಿ ಅಂತಂದು ಹೇಳಿನವ. ನನ್ನ ಹೆಸರು ನೀ ಹೇಳಕ್ಕೆ ಹೋಗ್ಬೇಡ ನೋಡಿ. ಮತ್ತು ಮಣಿತನ ಬಂದ್ರೆ ಮತ್ತೆ ನೋಡಿ, ಮತ್ತು ನಾವು ಅಕ್ರಮ ಸುಮ್ಮನೆ ಇರೋದಿಲ್ಲ ನೋಡು ಮಂಜುಳ. ನಾನು ನಿನ್ನ ಹೆಸರು ನಾ ಯಾಕೆ ಹೇಳಕ್ಕೋಲೆ? ನನಗೆ ಗೊತ್ತಾಗೈತೆ ತಗೋ. ಹಂಗೆ ಊರಾಗ ಎಲ್ಲರೂ ಮಾತಾಡಕತ್ತಾರಲ್ಲ ಅಂತಂದು ಹೇಳಿಬಿಡ್ತಾನೆ. ಗಿರ್ಜಾವ ಬುತ್ತಿ ತೊಗೊಂಡು ಹೋಗಿದ್ಲಂತ. ಮತ್ತು ನೀವು ಹೋಗಿಲ್ಲನ ಮಂಜುಳ ಅಂತ ಕೇಳಿದ್ರು ಅಂತ ಹೇಳ್ತೇನೆ ನಾನು. ಇಷ್ಟು ಹೇಳ್ಬಾಯವ್ವ ನೀನು. ನನ್ನ ಮತ್ತು ನೋಡು, ನನ್ನ ಹೆಸರು ಹೇಳಿದೆ ಅಂದ್ರೆ ಎಲ್ಲಿದವಯ್ಯವ ನನ್ನ ಗಂಡ ಮೊನ್ನೆ ತಾಕಿತ ಮಾಡಿ ಹೊರಗೆ ಹಾಕಕತ್ತಿದ್ದ. ಹಂಗೆ ಕಾಲು ಹಿಡೋದು ಕೈ ಹಿಡಿದು ಹಾಡಾಡಿ ಹತ್ತು ಕರೆದು ಮಾಡಿ ಹೋಗ್ಯಾನ. ನಾನು ಮನೆಗೆ ಕರ್ಕೊಂಡಾನ. ಇನ್ನೊಮ್ಮೆ ಯಾರ್ದಾರ ಮನೆ ಇದು ಸಾಬರಿ ಸಂಬಂಧ ಏನಾರ ಜಗಳ ಮನೆ ಬಂತಂದ್ರೆ ನೀ ಇಲ್ಲಿರುವಂಗಿಲ್ಲ, ತವ್ರ ಮನೆ ನಡೆದು ಬಿಡ ಅಂತ ಹೇಳ ನನ್ನ ಗಂಡ. ಮತ್ತು ನೋಡ್ಬಾಯವ ನೀ ಮತ್ತು ನನ್ನ ತನ ಬಂದು ಜಗಳ ಹಚ್ಚಿಗಿಟ್ಟಿ ನೋಡು ಮತ್ತೆ ಎಲ್ಲರ. ಇಲ್ಲಿ ಬಿಡಯ್ಯವ, ನಾ ಯಾಕೆ ನಿನ್ನ ಹೆಸರು ಹೇಳಕ್ಕೋಲಿ? ಮತ್ತೊಬ್ರ ಮನೆ ಸುದ್ದಿ ಮಾತಾಡ್ಲಿಕ್ಕಂದ್ರೆ ಇವಕ್ಕೆ ತಿಂತಾನ ಅರ್ಗಂಗೆ ಇಲ್ಲಿ ನೋಡು, ಬದಲಾಗಂಗಿಲ್ಲ ಬಿಡಿಕ್ಕಿ ಪ್ರೇಮಿ. ಮನಿದು ತಂದು ಚಾಡಿ ತಂದು ಹೆಂಗೆ ಹೇಳ್ತದೆ ನೋಡಿ ಜಗಳ ಹಚ್ಚಾಕ. ಮಾಡ್ತೀನಿ ತಡಲಿ ಪ್ರೇಮಿ, ನಿಂದ ಹೆಸರು ಹೋಗಿ ಹೇಳಿಬಿಡ್ತೀನಿ. ಗಿರ್ಜಾಕ್ ಬರಲಿ ಮನೆಗೆ ಹೇಳ್ತೀನಿ ತಡಿ. ಏನಾರ ಐಕಿ ಜಗಳ ತಾಗಿ ಲೆಕ್ಕದಾಳಿಕೆ ಮಂಜಿ ಹೇಳಿಬಿಡ್ತೀನಿ ತಡಿ ಹೋಗಿ. ಗಿರ್ಜವ ಹಿಂಗೆ ನೋಡು ಪ್ರೇಮಿ ಹೇಳ್ಯಾಳ ಅಂತಂದು ಹೇಳಿಬಿಡ್ತೀನಿ ತಡಿ. ಒಬ್ಬರ ಮನೆ ಒಡಿದು ಚಲೋ ಅಲ್ಲದು. ಆದ್ರೆ ನಮಗೆ 4 ಮಂದಿಗೆ ಸಹಾಯ ಮಾಡ್ಬೇಕು. ಸಹಾಯ ಮಾಡೋಕ್ಕಾಗಲಿಕ್ಕಂದ್ರೆ ಸುಮ್ಮನೆ ಮನೆ ಹಿಡಿದು ಕುಂದಿರ್ಬೇಕು. ಬರೀ ಕೆಡ್ಸೋ ಬಳೆ ಮಾಡಬಾರ್ದು. ಒಬ್ರು ಮಣ್ತನ ಹೊಡೆದ್ರೆ ಎದಕ್ಕೆ ಬರ್ತೈತಿ? ಮಾಡ್ತೀನಿ ತಡಲಿ ಪ್ರೇಮಿ ನಿನ್ನ. ಅದೆಲ್ಲ ಆಗಂಗಿಲ್ಲ ಬಿಡಿ. ಇವ್ರು ಹೆಂಗಸರಿಬ್ರು ಹೆಣ್ಣುಗಳು ಎರಡೋ ಅದಾವ ಇವು. ಯಾಕೆ ಮಂದಿ ನಮ್ಮ ಮನೆ ಬರೋದಿಲ್ಲ, ಯಾಕೆ ನಮ್ಮ ಜೊತೆಗೆ ಮಾತಾಡೋದಿಲ್ಲ, ಯಾಕೆ ಕುಂದ್ರೋದಿಲ್ಲ ನಿಂದ್ರೋದಿಲ್ಲ, ಎಲ್ಲರೂ ಊರಿಕೊಂಡ್ರೆ ಯಾಕೆ ಕರೀದಿಲ್ಲ ಅಂದ್ರೆ ಇಂಥ ಹೊಲಸು ಚಾಳಿಗೆನ ಯಾರೂ ಮಂದಿ ಹಚ್ಕೊಳ್ಳೋದಿಲ್ಲ. 4 ಮಂದಿಗೆ ಬಾಯಾಗಿರ್ಬೇಕು. ಅಯ್ಯೋ ಆಕಿನೂ ನಾವು ಸುಮ್ಮನೆ ಇದ್ರೂ ಎಂಥ ಚಲೋ ಅದಾಳೆ ಆಕಿನೂ ಕರ್ಕೊಂಡು ಹೋಗ್ಬಿಡು ಪಾಪ ಹಚ್ಕೊಂತ ಮಾಡ್ತಾ ಅಂತೇಳಿ ಅವ್ರ ಬಾಯಾಗ ನಾವು ಇರ್ಬೇಕು. ಇಂಥ ಹೊಲಸು ಸಗಣಿ ತಿನ್ನಿ ಕೆಲಸ ಮಾಡ್ತಾವೆ. ಬರೀ ಮಂದಿದ ಆಡ್ಕೊಳ್ಳೋದು ಕುಂದ್ರೋದು ಏನು ಸಿಗ್ತೈತನವ ಯವ್ವ? ಎಲ್ಲರ ಮತ್ತೊಬ್ರು ಮಾತಾಡಿದ್ರೆ ಎದಕ್ಕೆ ಬರ್ತೈತಿ? ಪರಮಾತ್ಮರ ಮೆಸ್ತಾನ. ಖಾರ ಆತು ಮೆತ್ತಗಟ್ಟು ಅನ್ನ ಮಾಡೀನಿ. ಪುಟ್ಟಿ ಬಾಲುಡೆಗಿಂದ ಬಂದಂದ್ರೆ ಒಂದಿಟ್ಟು ಅನ್ನ ಮುಗಿಸಿ ಅವ್ರ ತುಪ್ಪ ತಿಳಿ ಸಾರು ಹಾಕಿ ಊಟ ಮಾಡಿಸ್ಬೇಕು ಆಕಿಗೆ. ಕಾಡ್ತಾಳಿಲ್ಲ ತಂದ್ರೆ ಅಲ್ಲಿ ಹೊಡ್ತುಂಬ ತಿಂದು ಬಂದಿರಂಗಿಲ್ಲ ಏನಿಲ್ಲ. ಆಟಕ್ಕೆ ಬೀಳ್ತಾವ ಬಾಲುಡ್ಯಾಗ, ತಿನ್ನೋದಿಲ್ಲ ಬಿಡೋದಿಲ್ಲ. ಹಸುವಾತಂದ್ರೆ ಕಾಡ್ಕೊಂತ ನಿಂದಿರ್ತಾ. ಇವನ್ನ ಚದಾರದು ತೋರಿಸಿಟ್ಟೇನಿ. ನಿನ್ನೆ ನೀರು ಉಳಿಸಿಬಿಟ್ಟ ಚರಗಿ ತುಂಬ್ಕೊಂಡು ಹೋಗಿ. ಮತ್ತು ಅದೆಲ್ಲ ವಾಸನೆ ಆಕವು. ಅದಕ್ಕೆ ಒಮ್ಮೆ ನೀರಾಗ ಎದ್ದು ಹಾಕ್ಬಿಡ್ತೀನಿ. ಹಸನ ಆಕತಿ. ಈಗೇನು ಬಿಸಿಲು ಏನು ಅಂತ ವಾಸನೆಗೆ ಆಗ್ತಾವ ಅರಿಬಿ ಎಲ್ಲ ಚದಾರ ಅದು. ರೋಜಾ ಅಕ್ಕ ಇಲ್ಲ ಅಡುಗೆ ಮನೆಯಾಗದೇನಿ. ಏನು ಮಾಡತ್ತೀಯ ಅಕ್ಕ? ಸಾರು ಮಾಡಿದೆ ನಾನು ಇಲ್ಲೇ ಒಲೆ ಮೇಲೆ. ಒಲೆ ಮ್ಯಾಗಿನ ಸಾರಿ ಜೀವದಾರಲ್ಲ ಅಕ್ಕ, ಹಾಗಾಗಿ ಇಲ್ಲೇ ಹೆಂಗೋ ಅನ್ನಕ್ಕೆ ಇಟ್ಟಿತ್ತಲ್ಲ ಒಲೆ ಮ್ಯಾಗ ಕಿಚ್ಚಿತ್ತ. ಹಾಗಾಗಿ ಇಲ್ಲೇ ಒಟ್ಟು ಇದನ್ನು ಟಮಾಟಿನ ಸಾರು ಅದು ಮಾಡಿದ್ನಿ ಅಕ್ಕ. ಈ ಜಳದಾಗ ಯಾಕೆ ಒಲೆ ಇಟ್ಕೊಂತ ಕುಂದ್ರಕ್ಕೆ ಹೋಗಿ ಎಲ್ಲ ಗ್ಯಾಸ್ ಇತ್ತು. ಗ್ಯಾಸಿನ ಮ್ಯಾಗ ಮಾಡಿಬಿಡ್ಬೇಕಿಲ್ಲ ಬಡ ಏನೊಂದು 5 ನಿಮಿಷ ಸಾರು ಹಾಕಿತ್ತು.
ಏನು ಮತ್ತೆ ಹಂಗೆ ರೊಟ್ಟಿ ಅದು ಮಾಡೋದು ಇದ್ದೇ ಇರ್ತೈತಿ ಅಲ್ಲೇ ಬಡ ಬಡ ನಿಂತು ಒಗ್ಗರಣೆ ಹಾಕ್ಬಿಡ್ಬೇಕಿಲ್ಲ ಜಳ ಭಾಳ ಐತಿ ಇಲ್ಲ ಇವ್ರು ಒಲೆ ಮ್ಯಾಗೆ ಮಾಡಿದ ಅಡುಗೆ ಜೀವದಾರಲ್ಲ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಅದು ಬರ್ತಾರೆ ಬಿಡು ಮಾಮಾರದು ಹೊಲ್ದಾಗಿಂದ ಅಂತಂದು ಇವರು ಬರ್ತೇನೆ ಇದ್ರಲ್ಲ ಹಂಗಾಗಿ ಮಾಡಿದ್ರೆ ತನ್ನ ಸಾರದು ಇಲ್ಲೇ ಒಗ್ಗರಣೆ ಹಾಕಿದ್ನಕ್ಕ ಮತ್ತೆ ಅಕ್ಕಿ ಪುಟ್ಟಿ ಈಗ ಬಾಲುಡಾಗಿದ್ದ ಬಂದಂದ್ರೆ ಏನು ಅಡುಗೆ ಮಾಡ್ಸ್ಕೊಡೋದಲ್ವ ಅಕ್ಕ ಕಾಡ್ಕೊಂತ ಕುಂದಿರ್ತಾಳ ಹಂಗಾಗಿ ಖಾಲಿ ಇದ್ನೆಲ್ಲ ಚದಾರ ಅದು ತೋರಿಸಿಟ್ಟಿದ್ದೆ ನಿನ್ನೆ ನೀರು ಉಳಿಸ್ಬಿಟ್ಟಾಳಕ್ಕ ಹಂಗಾಗಿ ಒಂದೊಂದು ನೀರಾಗ ಎದ್ದು ಹಾಕಿದ್ರತ್ತ ಹೇಳಿ ಪುಡಿ ಹಾಕಿ ತೋರಿಸಿಟ್ಟು ಬಂದಿದ್ದೆ ಹೌದನ ನಾ ಒಗದು ಹಾಕ್ತೀನಿ ನಾಳೆ ಆಕೆ ಬಂದ್ರೆ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಆಕೆ ಊಟ ಅದು ಮಾಡಿಸ್ ನೀನು ನಾ ಹಿಂದೆ ಹಾಕ್ತೀನಿ ಎಷ್ಟೊತ್ತಾಕತಿ ಒಗ್ಯಾನ ಕಟ್ಟಿ ಮೇಲೆ ಬಡ ಬಡ ಓದು ಕುಕ್ಕಿ ಹಾಕಿ ಹಿಂಡಿ ಒಣಾಕಿ ಬರ್ತೇನೆ ನಾನು ಬ್ಯಾಡ್ವಾ ಅಕ್ಕ ನಾ ಎಲ್ಲ ಒಗದು ಹಾಕ್ತೀನಿ ಬ್ಯಾಡ್ವಾ ಸರೋಜ ಆಕೆ ಚಿಗವ್ವ ಫೋನ್ ಹಚ್ಚಿದ್ಲ ಅತ್ತಿಯರಿಗೆ ನನಗೆ ಬ್ಯಾಸ್ರ ಆಗೈತಿ ಏನು 2 ದಿನ ಬರಾಕಂತಂದು ಭಯ ಮಾಡ್ಕೊತ್ಬಿಟ್ಟಿದ್ಲು ಇವ ಫೋನ್ಯಾಗ ಅತ್ತಿಯರು ಜಗ್ ಬೇಯಾಕತ್ತಿದ್ರು ಅಲ್ಲಿ ಕುಸ್ಮಕ್ಕ ಮತ್ತು ಮೊನ್ನೆ ಅವ್ರ ಕಾಕಾರು ಬೇದಾಡ್ ಕರ್ಕೊಂಡು ಹೋಗಿಲ್ಲ ಹುಡುಗರು ಸಾಲಿ ಇನ್ನೂ ಸುಟಿ ಬಿಟ್ಟಿಲ್ಲ ಏನಿಲ್ಲ ಪರೀಕ್ಷೆ ಟೈಮ್ ಓದ್ಕೊಳಂಗಿಲ್ಲ ಏನಿಲ್ಲ ಅವರು ಮತ್ತು ವೈನಿಯರದು ಹೊಲಕ್ಕೆ ಬರ್ತಾರವ್ರು ಕಡ್ಲಿ ಸುಗ್ ಚಲೋ ಆಗೈತಿ ಮನ್ಯಾಗ ಅದು ಕೆಲಸ ಇರ್ತದೆ ನಿನಗೆ ಬ್ಯಾಡ್ ಬಾ ಅಂತಂದು ಕರ್ಕೊಂಡು ಹೋಗ್ಯಾರ ಅವ್ರು ಅದು ಒದ್ರಾಡಿ ಮತ್ತೆ ಅದಕ್ಕೆ ಫೋನ್ ಹಚ್ಚಾಳಕ್ಕೆ ಅತ್ತಿ ಜೊತೆ ಜಗಳ ಮಾಡ್ಯಾಳ ಮನ್ಯಾಗ ನನಗೆ ಅನ್ಸಿದ ಮಟ್ಟಿಗೆ ಇವರು ಅತ್ತಿಯರು ಐತಲ್ಲ ಒಳ್ಳೆಯರದಾರ ಇಲ್ಲ ಅಂತಲ್ಲ ಆದರೂ ಏನೋ ಒಂಚೂರು ಹೇಳಂಗಿಲ್ಲ ಅಲ್ಲಿ ಇದು ತಮ್ಮ ಮಗಳದು ಮತ್ತು ನಮ್ಮ ಮುಂದೆ ಹೇಳಿದ್ರೆ ನಾವು ಮತ್ತು ನೋಡ ನಮಗೊಂದು ಅವ್ರಿಗೊಂದು ಮಾಡ್ತಾರೆ ಅನ್ನಿಸ್ತತೆ ಏನು ನಾವೇನು ಹಂಗೆ ಅನ್ನಕ್ಕೆ ಹೋಗೋದಿಲ್ಲ ಬಿಡು ನೀ ಯಾಕೆ ಅನ್ನಕ್ಕೆ ಹೋಗಿದ್ದೆ ನಿಮ್ಮ ಅತ್ತಿಗೆ ದೊಡ್ಡಾರ್ ಸನಾರ ಇವರು ಬೇಯಾಕತ್ತಿದ್ರು ಅರುಗೆಟ್ಟಿ ನೀನು ಅರುಗೆಡಿ ನೀನು ಬಂದು ಕುಂದ್ರ ಬನ್ನಿ ಜಗಳ ಮಾಡಿ ಬಂದೆ ಅಂದ್ರೆ ನಿಮ್ಮ ತಮ್ಮಗಳು ಸುಮ್ಮನೆ ಇರೋದಿಲ್ಲ ನೋಡಿ ಬೈತಾರವ್ರು ನೀವು ಒಟ್ಟ ಬರಕ್ಕೆ ಹೋಗ್ಬಣ್ಣಿ ಜಗಳ ಮಾಡ್ಕೊಂಡು ಮನೆಗೆ ಹೆಜ್ಜೆ ಇಡ್ತಕ್ಕದ್ದಲ್ಲ ನೀನು ಅದು ಸುಗ್ಗಿ ಮುಗಿದ ಮ್ಯಾಗ ನೆಟ್ಟಾಗ ಹುಡುಗರು ಸಾಲು ಬಿಟ್ಟು ಮ್ಯಾಗ ಬರುವಂಗಿದ್ರೆ ಬಾ ನೀನು ಇಲ್ಲತ್ತಂದ್ರೆ ನಾ ಹೇಳಿಬಿಡ್ತೀನಿ ಹಳೆಯಾಗ ನಾ ಏನು ಕರೆದಿಲ್ಲಪ್ಪ ನಾನು ಆಕೆಗೆ ಬರಾಕತ್ತಾಳ ಆಕೆ ಕೊಡ್ದು ಆಕಿತ ಮಾಡ ಅಂತೇಳಿ ಅವಂಗ ಹೇಳ್ತೇನೆ ನೋಡೋಣ ಅಂತಂತ ಅತ್ಯಾರ ಬೇಯಾಕತ್ತಿದ್ರು ಚಿಗವಾಗ ಆದರೂ ಏನು ಮಾಡಿದಾವ ಇವ ಚಿಗವ ಇಷ್ಟು ದೊಡ್ಡಕ್ಕೆ ಆಗಿ ನಮಗೆ ಬುದ್ಧಿ ಹೇಳೋಂಗೆ ತಾ ಇರ್ಬೇಕು ಏನು ಇವ ಹೆಂಗೆ ನೋಡ್ವ ಇವ ನಂಗೆ ಮೊನ್ನೆ ಹೊಟ್ಟರು ಬಂದುಬಿಟ್ಟಿತ್ವ ಇವ ಇರಲಿ ಬಿಡು ತವ್ರ ಮನೆ ಮತ್ತು ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಲಾದ ಎಲ್ಲಿ ಹೋಗ್ಬೇಕು ಆದರೂ ನಾನು ನೋಡೇನು ಬಿಡುವ ಇಂಥ ಹೆಣ್ಮಗಳನ್ನ ಎಲ್ಲಿ ನೋಡಿಲ್ಲ ನೋಡು ಮಾಡಿಟ್ಟಿದ್ದಕ್ಕೆ ಬರೀ ಹಂಗಾತು ಹಿಂಗಾತು ಹೆಸರು ಇಡೋದು ಒಂದು ಅರ್ಬಿ ಹೋಗೋದು ಹಾಕಿದ್ರೆ ಅಯ್ಯ ಅಲ್ಲಿ ಹೋಗೋದು ಹಾಕಿ ಈ ದಡಿ ಹಸನಾಗಿಲ್ಲ ನಾವು ಹಿಂಗೆ ಹೋಗಂಗಿಲ್ಲ ನಾವು ಅಂಥ ಚಲೋ ಸ್ವಚ್ಛಂಗೆ ಅರ್ಬಿ ಹೋಗಿತೀವಿ ಹಿಂಡು ಒಣ ಹಾಕಿದ್ರೆ ಮತ್ತೆ ಇರ್ತಾವೆ ನೀವು ರಟ್ಟು ಹೊಡೆದಂಗೆ ಆಗಿರ್ತಾವೆ ಅರಿಬಿ ಅಂತಂದು ಹಿಂಗೆ ಮಾತಾಡ್ತಾವ ಇವ ಸುಟಿ ಬಂದ್ಲಂದ್ರೆ ಅಯ್ಯೋ ಅಲ್ಲ ನೀನು ಎದ್ದು ಒಂದು ಕಪ್ ಅನ್ನಕ್ಕೆ ಇಡೋದಿಲ್ಲ ಯವ್ವ ನೀನು ಊರಿಗೆ ಹೋಗಿದ್ದು ನೋಡು ಆದ ವರ್ಷ ಎಲ್ಲಿ ಸೂಟಿಗೆ ಅಷ್ಟ ಹೋಗಿ ಬಿಡು ನೀನು ನಡುವರೆ ಎಲ್ಲಿ ಹೋಗಿ ನೀನು ನಾ ಹೋಗಿ ಬಂದ್ಮ್ಯಾಗ ನೀ ಊರಿಗೆ ಹೋದೆಲ್ಲ ಬಂದಾಗ ನಾನು ಒಗ್ಯಾನ ಮಾಡಾಕತ್ತಿದ್ದೆ ಅಯ್ಯವ್ವ ನಿಮ್ಮ ಮನ್ಯಾನು ಅಕ್ಕಿ ಎಲ್ಲಿಟ್ರು ಸಿಗೋದಿಲ್ವಾ ನಮಗೆ ಒಂದು ಮನೆ ಅನ್ನಾರಿಗೆ ಒಂದು ತೆಕ ತಾ ಹುಟ್ಟಿ ಬೆಳೆದಿದ್ದು ಮನೆ ಅಲ್ಲೇನಿದು ಒಂದು ಮನೆ ಅನ್ನಾರಿಗೆ ನಮಗೆ ಸಿಗೋದಿಲ್ವಾ ಇಟ್ಟು ಹೋಬಾ ಅಂಥೇಳಿ ಮಠ ಮಧ್ಯಾಹ್ನ 2 ಗಂಟೆ ಆಗೈತಿ ಅರ್ಬಿಗಕತ್ತೇನಿ ಕರ್ನೆ ಇಲ್ದಾಕಿ ಕರೆಸಿ ಅಯ್ಯೋ ಇಡು ನೀ ಅನ್ನಕ್ಕೆ ಹೊಟ್ಟಸ್ತಂತೇಳಿ ತೀರ ಒಂದು ಕಪ್ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಕೊಳಕ್ಕೆ ಬರೋದಿಲ್ಲ ಏನು ಒಲಿ ಮ್ಯಾಗ ಮಾಡ್ಬೇಕನ್ನಂಗೆ ಇಲ್ಲ ಈಕೆ ಸಂಬಂಧ ಗ್ಯಾಸ್ ತರಿಸಿಟ್ರು ಅಯ್ಯಯ್ಯ ಇದನ್ನ ಇಲ್ಲ ಒಲಿ ಮ್ಯಾಗ ಉಂಡು ಹೋದಾಕಿಲ್ತಾನೆ ಅಯ್ಯ ನಮಗೆ ಹೊಗಿಸುತ್ತಾಕತ್ತವ ಗ್ಯಾಸ್ ಮ್ಯಾಗ ಮಾಡ್ರಿವ ನಮ್ಮನೆ ಗ್ಯಾಸ್ ಐತಿವ ಅಂತ ಇವ್ರು ಗ್ಯಾಸ್ ಅಲ್ಲಿ ಜಗಳ ಮಾಡಿ ಗ್ಯಾಸ್ ತರಿಸಾಳ ಗಂಡನ ಮನ್ಯಾಗ ಇಲ್ಲಿ ನಿಗ್ಗರ್ಸಿ ನೀರು ಹೊಯ್ಕೊಂಡು ನೀನು ತವ್ರ ಮನೆಗೆ ಹೋದಾಗ ಗ್ಯಾಸ್ ತರಿಸಿಟ್ಲ ನೀ ಬಂದ ಮ್ಯಾಗ ಅಂದೆಲ್ಲ ಅಯ್ಯಕ್ಕ ಗ್ಯಾಸ್ ಯಾವತ್ತಂದ್ರೆ ಮತ್ತು ಗೊತ್ತಾಯಿಲ್ಲಲ್ಲ ಅಂತ ಕೇಳಿದಲ್ಲ ನೀನು ತಕ್ಕ ಹಂಗೆ ಅವ್ರು ತಲೆಗೆ ಹಂಗೆ ತಿಳಿತೈತೆ ಹಂಗೆ ಒಟ್ಟು ಎಂದರ ಒಂದಿನ ನೆಟ್ಟಗೆ ಸುದ್ದ ಕುಂತು ಮಾತಾಡಿ ಅನ್ನಿಸ್ತನ ಬರೇ ಬಂದ್ಲಂದ್ರೆ ಹಂಗಾತ ಹಿಂಗಾತ ಅಯ್ಯ ನಿಮ್ಮ ತವ್ರ ಮನೆಯಾರ ಏನು ಹಾಕಿದ್ರು ನಿಮ್ಮ ತವ್ರನ್ನಾರ ಏನು ಮಾಡಿದ್ರು ಅಲ್ಲ ತಾವ ಅಲ್ಲನೇ ಮತ್ತು ಬಡ್ರ ಮನ್ಯಾಗಿನ ತಗೊಂಡಾರ ತಾವ ಹೊಂದ್ಕೊಂಡು ಹೋಗ್ತೀರಿ ಮಾಡ್ತೀರಿ ಇದು ಶ್ರೀಮಂತರ ಮನ್ಯಾಗ ಇದ್ದತ್ತಂದ್ರೆ ಮನ್ಯಾಗ ಮಾಡೋದಿಲ್ಲ ಒಕ್ಕಲ್ತದ ಮನ್ಯಾಗ ಹೊಂದೋದಿಲ್ಲ ಅಂತ ತಾವ ಹೇಳ್ತಾರ ಮತ್ತು ಮ್ಯಾಗ ಹಿಂಗೆ ಅನ್ನೋದು ನಮ್ಮವ್ವ ಅಂಕರ ಜಗ್ ಹೆದರ್ತಾಳೆ ಎದಕ್ಕರ ಮನೆ ಬರೋದಿತ್ತಂದ್ರೆ ನಿಮ್ಮ ಹೆಣ್ಮಗಳು ಬಂದಾಳ ಅಂತ ಹೆದರ್ತಾಳೆ ಆಕಿ ಏಯ್ ಬಾರ್ಬೇ ಹುಲಿ ಸಿಂಹ ತಿನ್ನಾಕ ತಿಂದ ಬಿಡ್ತಾರ ನಿನ್ನ ಬಾ ಅಂತಂದು ಬೈತೀನಿ ಮೊನ್ನೆ ಅದಕ್ಕೆ ಹೆದರಿ ಇವ್ರು ಹೊಳಮಳ ಹಿಂಗೆ ಏನು ಹಾಕಿದ್ರಿ ನಿಮ್ಮ ತವ್ರ ಮನೆ ಅನ್ನೋದಕ್ಕೆ ಪಾಪ ಇದು ಹೊಳಿಗೆ ಒಂದಿಟ್ಟು ಜಗ ಹೋಗಿತ್ತು ಮುಂದೆ ಅದನ್ನು ಪಾಪ ಬಂದಿದ್ದು ರೊಕ್ಕ ಬಂದಿದ್ದುವ ಮತ್ತು ಹೆಂಗೂ ಮುಂದೆ ಏನಾರು ಬಂದರೆ ಕೊಡ್ತೇನೆ ಅಂತ ಅಂದಿದ್ರಲ್ವ ಅದಕ್ಕೊಂದು ಸಣ್ಣದ ನಕ್ಲೆಸ್ ಮಾಡಿ ಕೊಟ್ಟು ಕಳಿಸಿದ್ರು ಅವ್ರು ಈಕೆ ಅನ್ನೋದಕ್ಕನ ಬಿಡಿಯಕ್ಕ ಯಾಕೆ ಚಿಂತೆ ಮಾಡಕ್ಕೆ ಹೋಗಿ ಒಂದರ ಮಾಡ್ಸ್ಯಾರ ಅನ್ನೋದಕ್ಕೆ ಆತಲ್ಲ ನಂದೇನೈತೆ ನೋಡಿ ಹಾಡು ಹಿಂಗೆ ಈಕಿ ಸಲ್ಲಿಗೊಮ್ಮೆ ಹೆಜ್ಜಿಗೊಮ್ಮೆ ಅನಗಿಸ್ತಾಳಿ ನನಗೆ ಈಕಿ ತಲೆ ಕಟ್ಸ್ಕೊಕ್ಕೆ ಹೋಗೋದಿಲ್ವ ನಾ ಎಲ್ಲಿ ಹಾಕಕ್ಕೆ ಹೋಗ್ಬೇಕು ನಮ್ಮ ತವ್ರ ಮನೆಯನ್ನಾರು ಅವ ದುಡ್ಕೊಂಡು ತಿಂತಾವ ಎಲ್ಲಿದ್ದು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಮನೆ ಅಂದಾಗ ಒಳ್ಳೇದು ಮಾತಾಡ್ತಿರ್ತೀವಿ ಕೆಟ್ಟದ್ದು ಮಾತಾಡ್ತಿರ್ತೀವಿ ರೀ ನಮಗೆ ಈಗ ನೆಗಣ್ಯರ ಅಂದಾಗ ನಮ್ಮ ಮನಸ್ಸು ಈಗ ನೋವಾದ್ರೆ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಮನಸ್ಸು ನೋವಾದ್ರೆ ನಮಗೆ ಹೇಳ್ತಿರ್ತಾರೆ ರೀ ಸ್ವಲ್ಪ ಇವತ್ತಿನ ಕತೆ ಇಷ್ಟ ಆತಂದ್ರೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆತವಂದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ